ಏಷ್ಯಾನೆಟ್ ಸುವರ್ಣ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರ. ಗದಗ ಜಿಲ್ಲೆ ಲಕ್ಕುಂಡಿ ಗ್ರಾಮದಲ್ಲಿ ಭೂಮಿ ಅಗೆಯುವಾಗ ಅಂದರೆ ಮನೆಪಾಯ ತೆಗೆಯುವಾಗ ಒಂದು ನಿಧಿ ಸಿಗುತ್ತೆ. ಆ ನಿಧಿ ಏನು ಅಂದರೆ ಬಂಗಾರದ ನಿಧಿ. ಅದು ರಾಜರ ಕಾಲದ್ದು. ಆವಾಗಿನ ಕಾಲದಲ್ಲಿ ಅಲ್ಲಿ ವಾಸ ಇದ್ದಂಥ ಕುಟುಂಬ ಮನೆಯ ಒಳಗೆ ಅಂದರೆ ಭೂಮಿಯನ್ನು ತೋಡಿಬಿಟ್ಟು ನಿಧಿಯನ್ನು ಬಚ್ಚಿಟ್ಟಿತ್ತು. ಆ ನಿಧಿ ಸಿಕ್ಕ ಕೂಡಲೇ ಏನಾಗಿದೆ, ಅದನ್ನು ನಾವು ತಗೊಳ್ಳೋದು ಬೇಡ, ಇದು ಸರ್ಕಾರದ ಸ್ವತ್ತು ಅಂತಂದು ಹೇಳ್ಬಿಟ್ಟು ಆ ಬಡ ಕುಟುಂಬ ರಿತ್ತಿ ಫ್ಯಾಮಿಲಿ ಪ್ರಜ್ವಲ್ ಅಂತಂದು ಹೇಳ್ಬಿಟ್ಟು ಅವ್ರ ಕುಟುಂಬ ಸರ್ಕಾರಕ್ಕೆ ಕೊಡುತ್ತೆ. ಆ ಸರ್ಕಾರಕ್ಕೆ ಕೊಟ್ಟಂಥ ನಿಧಿ ಮೌಲ್ಯ ಈಗ 2 ತಿಂಗಳ ನಂತರ ಅದನ್ನ ಎಷ್ಟು ಮೌಲ್ಯದ್ದು, ಅದು ಎಷ್ಟು ಗ್ರಾಮ್ ಇತ್ತು, ಎಷ್ಟು ತೂಕ ಇತ್ತು ಅಂತಂದು ಹೇಳ್ಬಿಟ್ಟು ಸರ್ಕಾರ ರಿವೀಲ್ ಮಾಡಿದೆ. ಗದಗ ಜಿಲ್ಲಾಡಳಿತದಿಂದ ಅದಕ್ಕೊಂದು ಸಮಿತಿಯನ್ನು ರಚನೆ ಮಾಡಿದ್ದು. ಆ ಸಮಿತಿಯ ಸದಸ್ಯರು ಅದರ ಮೌಲ್ಯವನ್ನು ಮತ್ತು ತೂಕವನ್ನು ರಿವೀಲ್ ಮಾಡಿದಾಗ ಕಂಡು ಬಂದಿದ್ದು 466 ಗ್ರಾಮ್ ಚಿನ್ನದ ತೂಕ ಇದೆ ಅಂತಂದು ಹೇಳ್ಬಿಟ್ಟು ಹೇಳಿದ್ದಾರೆ. ಆದರೆ ಅದರ ಮೌಲ್ಯ ಎಷ್ಟು ಅಂತ ಕೇಳಿದಾಗ ಇಂದಿನ ಮಾರುಕಟ್ಟೆ ಬೆಲೆ ಅನುಸಾರ ಒಟ್ಟು 80 ಲಕ್ಷದ ಮೌಲ್ಯದ ಚಿನ್ನಾಭರಣ ಇದೆ ಅಂತಂದು ಹೇಳ್ಬಿಟ್ಟು ಅದನ್ನು ವ್ಯಾಲ್ಯೂ ಮಾಡಿದ್ದಾರೆ. ಆದರೆ ಈ ಚಿನ್ನಾಭರಣದ ಈಗಿನ ಬೆಲೆಯನ್ನು ಮಾತ್ರ ಅವರು ಹೇಳಿದ್ದಾರೆ ಹೊರತಾಗಿ ಅದು ಪುರಾತನ ಕಾಲದ್ದು, ರಾಜರ ಕಾಲದ್ದು. ಅದಕ್ಕೆ ಆ್ಯಂಟಿಕ್ ಬೆಲೆಯನ್ನು ಅವರು ನಿಗದಿ ಮಾಡೋದಾದರೆ ಅದರ 10 ಪಟ್ಟಾಗುತ್ತಂತೆ. 10 ಪಟ್ಟು ಅಂದರೆ 80 ಲಕ್ಷಕ್ಕೆ ಈಗ ಅದು 10 ಪಟ್ಟು ಬೆಲೆ ಹೆಚ್ಚಿಗೆ ಮಾಡೋದಾಯ್ತಂದರೆ 8 ಕೋಟಿ ಮೌಲ್ಯದ ಚಿನ್ನಾಭರಣ ಇದೆ ಅಂತಂದು ಹೇಳ್ಬಿಟ್ಟು ಸಮಿತಿ ತಜ್ಞರು ಹೇಳಿದ್ದಾರೆ. ಆದರೆ ಆ ಬೆಲೆಗೆ ಅನುಸಾರವಾಗಿ ಈಗ ರಿತ್ತಿ ಕುಟುಂಬದವರು ನಮಗೆ ಪರಿಹಾರ ಕೊಡಿ ಅಂತಂದು ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಅಂದರೆ ಸರ್ಕಾರ ನಮಗೆ ಕೇವಲ ಒಂದು ಮನೆಗೆ ಸೈಟು ಮತ್ತು ಮನೆ ಕಟ್ಟಡಕ್ಕೆ 5 ಲಕ್ಷ ರೂಪಾಯಿ ಹಣ ಕೊಟ್ಟಿದ್ದಾರೆ ಹೊರತಾಗಿ ಬೇರೆ ಯಾವುದು ಪರಿಹಾರ ಕೊಟ್ಟಿಲ್ಲ. ಹಂಗಾಗಿಬಿಟ್ಟು ಈಗ ಸರ್ಕಾರ ಏನು 8 ಲಕ್ಷ ಮೌಲ್ಯವನ್ನು ನಿಗದಿ ಮಾಡಿದಾರಲ್ಲ, ಆ 8 ಕೋಟಿ ಮೌಲ್ಯವನ್ನು, ಆ 8 ಕೋಟಿ ಮೌಲ್ಯದಲ್ಲಿ ನಮಗೆ 5ನೇ 1 ಭಾಗದಂತೆ 1.6 ಕೋಟಿ ಹಣವನ್ನು ನಮಗೆ ಕೊಡಿ ಸರ್ಕಾರ. ನಾವು ಹೆಂಗೆ ಸರ್ಕಾರಕ್ಕೆ ನಾವು ನಿಧಿಯನ್ನು ಕೊಟ್ಬಿಟ್ಟು ಹೆಂಗೆ ನಂಬಿಕೆಯನ್ನು ವಿಶ್ವಾಸವನ್ನು ಉಳಿಸ್ಕೊಂಡಿದ್ದೀವೋ ಅದೇ ಥರ ಸರ್ಕಾರ ಕೂಡ ನಮಗೆ 1.6 ಕೋಟಿ ಹಣವನ್ನು ಕೊಡಬೇಕು. ನಿಮ್ಮ ವಿಶ್ವಾಸವನ್ನು ನಮಗೆ ಉಳಿಸ್ಕೋಬೇಕು, ನಮ್ಮನ್ನು ಕೈ ಬಿಡಬೇಡಿ ಅಂತಂದು ಹೇಳ್ಬಿಟ್ಟು ಅವರು ಮನವಿ ಮಾಡ್ಕೊಂಡಿದ್ದಾರೆ. ಆದರೆ ಈ ಮನವಿ ಎಲ್ಲಿಗೆ ಹೋಗಿ ತಲುಪುತ್ತೆ, ಅಥವಾ ಸರ್ಕಾರ ಇದಕ್ಕೆ ಕಿವಿಗೊಡುತ್ತಾ ಅಥವಾ ಉಡಾಫೆ ಮಾಡಿ ಅವರನ್ನು ತಳ್ಳುತ್ತಾ, ಮುಂದೆ ಕಾದು ನೋಡಬೇಕಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.